ನಮಸ್ಕಾರ ಗುರು, ನಾನು ನಿಮ್ಮ ಸ್ಪೀಡಿ ಕನ್ನಡಿಗ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾನೇ ತಿಂಗಳಾಯ್ತು ಅನ್ಸುತ್ತೆ ವ್ಲಾಗ್ ಬಿಟ್ಟಿದ್ದ ಕಾರಣ. ವ್ಲಾಗ್ ಮಾಡದೇ ಇದ್ದಿದ್ದ ಕಾರಣ ಇವಾಗ ನಾನು ಮಾಡ್ತಾರೋ ವಿಡಿಯೋ ಇದರಿಂದಾನೇ ವ್ಲಾಗ್. ಇದಕ್ಕೋಸ್ಕರನೇ ವ್ಲಾಗ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಎಲ್ಲೂ ರೈಡ್ ಹೋಗ್ತಿರ್ಲಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮತ್ತೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ದಿನ ವ್ಲಾಗ್ ಬಿಟ್ಟು ಬರೀ ಅವಾಗ ಶಾರ್ಟ್ಸ್ ಹಾಕ್ತಿದ್ದೆ. ಇವಾಗ ನೀವು ನೋಡ್ತಿರೋ ಬ್ಲಾಗ್ ಬಂದು ರೆಡಿಯಾಗಿ ವಿಡಿಯೋ ಬಂದು ರೆಕಾರ್ಡ್ ಆಗ್ತಿರೋದು DJI Osmo Action 3 ಕ್ಯಾಮ್ರಾಯಿಂದ. ಈ ಕ್ಯಾಮ್ರಾ ಬಂದು 23,000. ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ. ಸ್ಟ್ಯಾಂಡರ್ಡ್ ಕಾಂಬೋ ಅಂತ. ಅಡ್ವೆಂಚರ್ ಕಾಂಬೋ ಬಂದು 31 ಏನೋ ಐತೆ. ಇದು ಕ್ಲಾರಿಟಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅನ್ಬಾಕ್ಸಿಂಗ್ ವಿಡಿಯೋ ಏನು ಮಾಡಿಲ್ಲ, ಜಸ್ಟ್ ಕೊರಿಯರ್ ಅವ್ರ ಹತ್ರ ಈಸ್ಕೊಂಡ್ರು ವಿಡಿಯೋ ಐತೆ, ಅಪ್ಲೋಡ್ ಮಾಡ್ತೀನಿ. அழகில் என் இதயம், உன் அழகில் என் இதயம். ಮೆಮೊರಿ ಕಾರ್ಡ್ ಇರಲಿಲ್ಲ. ಈಗಿನ ಕಾಲದಲ್ಲಿ ಮೆಮೊರಿ ಕಾರ್ಡ್ ಯಾರು ಯೂಸ್ ಮಾಡ್ತಾರೆ ಹೇಳಿ? ನಾನು ಕಾಂಬೋ ಆರ್ಡ್ರ್ ಮಾಡಿದ್ದೆ, ಮೆಮೊರಿ ಕಾರ್ಡ್ ಕೂಡ. ಆದರೆ ಅದೊಂದು ದಿವಸ ಇದೊಂದು ದಿವಸ ಬರೋ ಥರ ಆಗ್ಬಿಟ್ಟೈತೆ ಅದು. ನಾನು ಕಾಂಬೋ ಅಂದರೆ ಎರಡು ಒಂದೇ ಟೈಮಲ್ಲಿ ಬಂದಿರುತ್ತೆ, ತಗೋಣ ಅಂದ್ಕೊಂಡೆ. ಯಾಕಂದರೆ ಫಸ್ಟ್ ಟೈಮ್ ಕಾಂಬೋ ಆರ್ಡ್ರ್ ಮಾಡಿದ್ದು. ವಾಯ್ಸ್ ಹೆಂಗೆ ಬರ್ತೈತೆ ಅಂತ ಇದೇ ಫಸ್ಟ್ ವಿಡಿಯೋ. ವಾಯ್ಸ್ ಬಗ್ಗೆ ಗೊತ್ತಿಲ್ಲ. ಕ್ಲಾರಿಟಿ ಚೆನ್ನಾಗಿದೆ. ಮತ್ತು ಬ್ಯಾಟ್ರಿ ಬ್ಯಾಕಪ್ ಅಂದರೆ 4K 60 FPS ಅಲ್ಲಿ ಒಂದು 2 hours ಬರುತ್ತೆ. 2 hours 2.5 hours. ಬಟ್ ಇದರದ್ದು ಒಂದು ಸ್ಪೆಷಲ್ ಏನಂದರೆ ಕೋಲ್ಡಲ್ಲಿ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇದನ್ನು ತಗೊಂಡು ಹಂಗೆ ಮಾರನೇ ದಿನನೇ ಟ್ರಿಪ್ ಹೊರಟ್ವಿ ಚಿಕ್ಕಮಂಗ್ಳೂರು ಕಡೆ. ಆ ವಿಡಿಯೋಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಅಲ್ಲೆಲ್ಲ ಯೂಸ್ ಮಾಡಿದ್ದೀನಲ್ಲ, ಸೊ ಚೆನ್ನಾಗಿತ್ತು. ಅಲ್ಲಿಂದನೇ ಇವಾಗ ಇನ್ನ ಮನೆಗೆ ಹೋಗ್ತಾ ಇರೋದು ಟ್ರಿಪ್ಪಿಂದ. ಫ್ರೆಂಡ್ ಮನೇಲಿ ಹೋಗಿ ಅವನ್ನ ಬಿಟ್ಟು ಅಲ್ಲಿಂದ ಮನೆ ಕಡೆ. ನಿನ್ನೆ ನೈಟೇ ಬಂದ್ವಿ ಮೈಸೂರಿಂದ. ಮಾನ್ಸೂನ್ ರೈಡ್ ಆ ವ್ಲಾಗ್ಸು ಬರ್ತಾ ಇರುತ್ತೆ, ಚೆಕ್ ಮಾಡಿ. ಆಮೇಲೆ ವ್ಲಾಗ್ಸು, ಶಾರ್ಟ್ಸು ಎಲ್ಲ ಬರ್ತಾ ಇರುತ್ತೆ. ಅಷ್ಟು ಆಲ್ಮೋಸ್ಟ್ ಒಂದು 800 ಕಿಲೋಮೀಟರ್ಸ್ ಹೊಡ್ತಿದ್ವಿ. 800-900 ಕಿಲೋಮೀಟರ್ಸ್ ಏನೋ ಆಗಿದೆ. ಎಲ್ಲೂ ಏನು ತೊಂದರೆ ಕೊಡಲಿಲ್ಲ. ಸ್ಪೀಡ್ ಎಲ್ಲ ಮಚ್ಚ.
ಚೆನ್ನಾಗೇ ನೋಡ್ಕೊಂಡ. ಮತ್ತೆ ಕ್ಯಾಮ್ರಾಗೆ ಏನ್ ಮಾಡ್ತಿದ್ನಪ್ಪ 6 ತಿಂಗಳು 3 ತಿಂಗಳು ವಿಡಿಯೋಸ್ ಹಾಕ್ದಿರಾ ಅಂಥದ್ದೇನು ಮಾಡ್ತಿದ್ದ ಅಂತ. ಅದು ಫೋಟೋಸ್ ಹಾಕ್ತೀನಿ ನೋಡಿ.